ನಮಸ್ಕಾರ ಕೆಸಿಎನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಶೇಖರ್ ಅವರ ವರ್ಗಾವಣೆ, ನೂತನ ಜಿಲ್ಲಾಧಿಕಾರಿಯಾಗಿ ಅರ್ಜುನ್ ಪಾಂಡ್ಯನ್ ನೇಮಕ. ಕೇರಳ ವಿಷನ್ ಹಾಗೂ ಎನ್ಎಚ್ ಅನ್ವರ್ ಟ್ರಸ್ಟ್ ಜೊತೆಯಾಗಿ ಅತ್ಯಾಧುನಿಕ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರ, ಇಡುಕ್ಕಿ ಜಿಲ್ಲೆಯ ಅಡಿಮಾಲಿ ತಾಲೂಕು ಪ್ರಧಾನ ಕಚೇರಿ ಆಸ್ಪತ್ರೆಗೆ. ಧಾರ್ಮಿಕ ಸಾಮರಸ್ಯದ ಸಂಕೇತವಾಗಿ ಕಂಡುಬಂತು ಇಫ್ತಾರ್ ಕೂಟ, ಅರಾವತ್ತು ಮಟ್ಟೆಂಗಾಣಂ ಕಲಗಂ ಪೂಂಬಾನಗುಳಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಇಫ್ತಾರ್ ಕೂಟವು ಆಯೋಜನೆ. ಮಂಜೇಶ್ವರ ಒಳಪೇಟೆಯ ದಕ್ಷಿಣ ಭಾಗದಲ್ಲಿ ಸಾರ್ವಜನಿಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವ ಗಂಭೀರ ಪ್ರಕರಣ. ಖಾಸಗಿ ವಸತಿ ಸಮುಚ್ಚಯ ಒಂದರ ಶೌಚಾಲಯದ ತ್ಯಾಜ್ಯ ನೀರಿನಿಂದಾಗಿ ಸ್ಥಳೀಯರಿಂದ ತೀವ್ರ ಆಕ್ರೋಶ. ಕೇರಳದಲ್ಲಿ ನಿಷೇಧಿಸಲಾಗಿರುವ ಮದ್ಯ ಕೈವಶ ಇಟ್ಟುಕೊಂಡದ್ದಕ್ಕೆ ಯುವಕನ ಬಂಧನ, ಮಂಗಲ್ಪಾಡಿ ಪ್ರತಾಪ್ ನಗರದ ನಿವಾಸಿ ಅಭಿಷೇಕ್ ಬಂಧಿತ ಆರೋಪಿ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಶೇಖರ್ ಅವರನ್ನು ವರ್ಗಾವಣೆ ಮಾಡಲಾಯಿತು. ಅರ್ಜುನ್ ಪಾಂಡ್ಯನ್ ಹೊಸ ಜಿಲ್ಲಾಧಿಕಾರಿಯಾಗಿ ನೇಮಿಸಲಾಗಿದೆ. ರಾಜ್ಯದ ಅತ್ಯುತ್ತಮ ಜಿಲ್ಲಾಧಿಕಾರಿ ಪ್ರಶಸ್ತಿ ಪಡೆದಿರುವ ಅರ್ಜುನ್ ಪಾಂಡ್ಯನ್ ಇಡುಕ್ಕಿ ನಿವಾಸಿಯಾಗಿದ್ದಾರೆ. ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಶೇಖರ್ ಅವರನ್ನು ವರ್ಗಾವಣೆ ಮಾಡಲಾಗಿದೆ. ಕಾಸರಗೋಡು ಜಿಲ್ಲಾಧಿಕಾರಿಯಾಗಿ ತ್ರಿಶೂರ್ ಜಿಲ್ಲಾಧಿಕಾರಿ ಅರ್ಜುನ್ ಪಾಂಡ್ಯನ್ ಅವರನ್ನು ನೇಮಕ ಮಾಡಲಾಗಿದೆ. ರಾಜ್ಯದ ಅತ್ಯುತ್ತಮ ಜಿಲ್ಲಾಧಿಕಾರಿ ಪ್ರಶಸ್ತಿ ಪಡೆದ ಅರ್ಜುನ್ ಪಾಂಡ್ಯನ್ ಇಡುಕ್ಕಿ ನಿವಾಸಿಯಾಗಿದ್ದಾರೆ. ತೋಟಗಾರಿಕೆ ಪ್ರದೇಶದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ಅರ್ಜುನ್ ಪಾಂಡ್ಯನ್ ಬಡತನವಿದ್ದರೂ ಕಷ್ಟಪಟ್ಟು ಅಧ್ಯಯನ ಮಾಡಿ 2017ರಲ್ಲಿ ನಾಗರಿಕ ಸೇವೆಗೆ ಸೇರಿದರು. ತ್ರಿಶೂರು ಜಿಲ್ಲಾಧಿಕಾರಿಯಾಗಿ ಪ್ರವಾಸೋದ್ಯಮ ನಿರ್ದೇಶಕಿ ಶಿಖಾ ಸುರೇಂದ್ರನ್ ಅವರನ್ನು ನೇಮಕ ಮಾಡಲಾಗಿದೆ. ಕೆ ಇಂಬಶೇಖರ್ ಅವರಿಗೆ ಇನ್ನೂ ಹುದ್ದೆಯ ನೇಮಕಾತಿ ನಡೆದಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪ್ರತಿ ಜಿಲ್ಲೆಗೆ ಒಂದು ಆಂಬ್ಯುಲೆನ್ಸ್ ಎಂಬ ಉದ್ದೇಶದಿಂದ ಕೇರಳ ವಿಷನ್ ಹಾಗೂ ಎನ್ಎಚ್ ಅನ್ವರ್ ಟ್ರಸ್ಟ್ ಜೊತೆಯಾಗಿ ನಡೆಸುತ್ತಿರುವ ಸಾಮಾಜಿಕ ಸೇವಾ ಯೋಜನೆಯ ಭಾಗವಾಗಿ ಇಡುಕ್ಕಿ ಜಿಲ್ಲೆಯ ಅಡಿಮಾಲಿ ತಾಲೂಕು ಪ್ರಧಾನ ಕಚೇರಿ ಆಸ್ಪತ್ರೆಗೆ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರಿಸಲಾಯಿತು. ಆಸ್ಪತ್ರೆ ಆವರಣದಲ್ಲಿ ನಡೆದ ಸಮಾರಂಭವನ್ನು ದೇವಿಕುಳಂ ಶಾಸಕ ಅಡ್ವೊಕೇಟ್ ಎ ರಾಜಾ ಉದ್ಘಾಟಿಸಿದರು. ತಾಲೂಕು ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಹರಿಪ್ರಸಾದ್ ಆಂಬ್ಯುಲೆನ್ಸ್ನ ಕೀಲಿಯನ್ನು ಸ್ವೀಕರಿಸಿದರು. ಪ್ರತಿ ಜಿಲ್ಲೆಗೂ ಒಂದು ಆಂಬ್ಯುಲೆನ್ಸ್ ಹೊಂದುವ ಗುರಿಯೊಂದಿಗೆ ಕೇರಳ ವಿಷನ್ ಹಾಗೂ ಎನ್ಎಚ್ ಅನ್ವರ್ ಟ್ರಸ್ಟ್ ಜೊತೆಯಾಗಿ ನಡೆಸುತ್ತಿರುವ ಸಾಮಾಜಿಕ ಸೇವಾ ಯೋಜನೆಯ ಭಾಗವಾಗಿ ಇಡುಕ್ಕಿ ಜಿಲ್ಲೆಯ ಅಡಿಮಾಲಿ ತಾಲೂಕು ಪ್ರಧಾನ ಕಚೇರಿ ಆಸ್ಪತ್ರೆಗೆ 24 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅತ್ಯಾಧುನಿಕ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರಿಸಲಾಯಿತು. ಆಸ್ಪತ್ರೆ ಆವರಣದಲ್ಲಿ ನಡೆದ ಸಮಾರಂಭವನ್ನು ದೇವಿಕುಳಂ ಶಾಸಕ ಅಡ್ವೊಕೇಟ್ ಎ ರಾಜಾ ಉದ್ಘಾಟಿಸಿದರು. ತಾಲೂಕು ಆಸ್ಪತ್ರೆಯ ಅಧೀಕ್ಷಕ ಡಾಕ್ಟರ್ ಹರಿಪ್ರಸಾದ್ ಆಂಬ್ಯುಲೆನ್ಸಿನ ಕೀಲಿಯನ್ನು ಸ್ವೀಕರಿಸಿದರು. ಸಿಒಎ ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್ ಅಧ್ಯಕ್ಷತೆ ವಹಿಸಿದ್ದರು. ಎನ್ಎಚ್ ಅನ್ವರ್ ಟ್ರಸ್ಟ್ ಅಧ್ಯಕ್ಷ ಅಬೂಬಕರ್ ಸಿದ್ದಿಕ್ ಸ್ವಾಗತಿಸಿದರು. ಕಾರ್ಯದರ್ಶಿ ಕೆ ವಿಜಯಕೃಷ್ಣನ್ ವರದಿ ಮಂಡಿಸಿದರು. ಕೆಸಿಸಿಎಲ್ ಅಧ್ಯಕ್ಷ ಕೆ ಗೋವಿಂದನ್, ಇಡುಕ್ಕಿ ಕೇಬಲ್ ವಿಷನ್ ಎಂಡಿ ಪಿಎಸ್ಸಿಬಿ, ಸಿಒಎ ರಾಜ್ಯ ಕಾರ್ಯಕಾರಿ ಸದಸ್ಯ ಪಿಎಸ್ ರಜನೀಶ್ ಸೇರಿದಂತೆ ವಿವಿಧ ಸ್ಥಳೀಯ ಸರ್ಕಾರಿ ಪ್ರತಿನಿಧಿಗಳು ಮುಂತಾದವರು ಮಾತನಾಡಿದರು. ಬ್ಲಾಕ್ ಪಂಚಾಯತ್ ಅಧ್ಯಕ್ಷ ವಿಕೆ ಮೋಹನನ್ ನಾಯರ್, ಗ್ರಾಮ ಪಂಚಾಯತ್ ಅಧ್ಯಕ್ಷ ಬಾಬು ಪಿ ಕುರಿಯಕೋಸ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಮ್ಯಾಕ್ಸಿನ್ ಆಂಟನಿ, ಗ್ರಾಮ ಪಂಚಾಯತ್ ಸದಸ್ಯೆ ಜ್ಯೋತ್ಸ್ನಾ ಜೋಸ್, ಸಿಒಎ ಇಡುಕ್ಕಿ ಜಿಲ್ಲಾ ಪದಾಧಿಕಾರಿಗಳು, ವಿವಿಧ ರಾಜಕೀಯ ಹಾಗೂ ಸಾಮಾಜಿಕ ವಲಯಗಳ ನಾಯಕರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ಈ ಸಂದರ್ಭದಲ್ಲಿ ರಾಜ್ಯ ಅಧ್ಯಕ್ಷ ಪ್ರವೀಣ್ ಮೋಹನ್, ಕೆ ಗೋವಿಂದನ್ ಹಾಗೂ ಪಿಎಸ್ಸಿಬಿ ಅವರನ್ನು ಶಾಸಕರು ಸನ್ಮಾನಿಸಿದರು. ಇದಕ್ಕೂ ಮೊದಲು ಕೇರಳ ವಿಷನ್ ಮತ್ತು ಎನ್ಎಚ್ ಅನ್ವರ್ ಟ್ರಸ್ಟ್ ತ್ರಿಶೂರು ಜಿಲ್ಲೆಯ ಪುದುಕ್ಕಾಡು ತಾಲೂಕು ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ಒದಗಿಸಿದ್ದವು. ಮಾರ್ಚ್ 3ರಂದು ವಯನಾಡು ಜಿಲ್ಲೆಯ കൽപ്പറ്റ ಜನರಲ್ ആസ്പത്രിക്ക് ആംബുലൻസ് ഹസ്താന്തരിಸಲಾಗುವುದು ಎಂದು സിഒഎ രാജ്യ അധ്യക്ഷರು ತಿಳಿಸಿದರು. കഴിഞ്ഞ 30 വർഷമായും ഞങ്ങളുടെ ഉപഭോക്താക്കളായി കസ്റ്റമറായി തുടങ്ങുന്ന ലക്ഷക്കണക്കിന് ആളുകൾ ഇന്ന് കേരളത്തിലുണ്ട് എന്ന് പറയുമ്പോഴാണ് ഈ മേഖലയിൽ കേരള വിഷൻ്റെ സ്വാധീനം എത്രത്തോളമുണ്ട്, ഞങ്ങളുടെ സർവീസിൻ്റെ മികവ് എത്രത്തോളമുണ്ട്, ഞങ്ങൾ നൽകുന്ന സേവനത്തിൻ്റെ തികവ് എത്രത്തോളമുണ്ട് എന്ന് നമുക്ക് മനസ്സിലാവുക. 1/4 കോടി രൂപയോളം മുതൽ മുടക്കി ഈ അടിമാലി ഈ താലൂക്ക് ആശുപത്രിയിലേക്ക് ഈ ആംബുലൻസ് സേവനം ഞങ്ങൾ നൽകുന്നത്. ഇത്തരത്തിൽ സേവനങ്ങൾ നൽകുന്ന മറ്റ് കമ്പനികൾ ഉപഭോക്താക്കളുടെ പോക്കറ്റ് കാലിയാക്കുന്നതല്ലാതെ ഇത്തരത്തിൽ ധാർമ്മികപരമായ ഒരു പ്രവർത്തനവും നടത്തുന്നില്ല എന്നതുകൂടി കൂട്ടുവായിക്കുമ്പോഴാണ് കേരള വിഷൻ്റെ പ്രാധാന്യത്തെ തിരിച്ചറിയുക. കേരളത്തിൻ്റെ ആവശ്യമുള്ള സ്ഥലങ്ങളിലൊക്കെ തന്നെ ഇത്തരത്തിൽ ആംബുലൻസ് സൗകര്യങ്ങളടക്കം ഡയാലിസിസ് സെൻ്ററുകളടക്കം ഉള്ള സൗകര്യങ്ങൾ ഇനിയും അൻവർ ട്രസ്റ്റിൻ്റെ പേരിൽ കേരള വിഷൻ
ಸಾಮಾಜಿಕ ಬದ್ಧತೆಯೊಂದಿಗೆ ಮುಂದುವರಿಯುತ್ತಿರುವ ಕೇರಳ ವಿಷನ್ ಹಾಗೂ ಕೇಬಲ್ ಟಿವಿ ಆಪರೇಟರ್ಗಳ ಅಸೋಸಿಯೇಷನ್ ಜನಪ್ರಿಯ ಹಸ್ತಕ್ಷೇಪಗಳ ಮೂಲಕ ಮಾದರಿಯಾಗುತ್ತಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಧಾರ್ಮಿಕ ಸಾಮರಸ್ಯದ ಸಂಕೇತವಾಗಿ ಇಫ್ತಾರ್ ಕೂಟ. ಬ್ರಹ್ಮಕಲಶೋತ್ಸವ ನಡೆಯುತ್ತಿರುವ ಅರಾವತ್ ಮಟ್ಟೆಂಗಾನಂ ಕಲಗಂ ಪೂಂಬಾನಂಗುಳಿ ಕ್ಷೇತ್ರದಲ್ಲಿ ಇಫ್ತಾರ್ ಕೂಟವು ಧಾರ್ಮಿಕ ಸಾಮರಸ್ಯ ಸಭೆಗೆ ವೇದಿಕೆಯಾಯಿತು. ಪೂಂಬಾನಂ ಯುಎಇ ಸಮಿತಿಯ ಗುರುವಾರ ದೇವಾಲಯದ ಆವರಣದಲ್ಲಿ ಇಫ್ತಾರ್ ಕೂಟ ಆಯೋಜಿಸಿತ್ತು. ಬ್ರಹ್ಮಕಲಶೋತ್ಸವ ನಡೆಯುತ್ತಿರುವ 60 ಮಟ್ಟೆಂಗಾನಂ ಕಾಳಗಂ ಪೂಂಬಾನಗುಳಿ ದೇವಸ್ಥಾನದಲ್ಲಿ ನಡೆದ ಇಫ್ತಾರ್ ಕೂಟವು ಧಾರ್ಮಿಕ ಸೌಹಾರ್ದತೆಗೆ ವೇದಿಕೆಯಾಯಿತು. ಪೂಂಬಾನಂ ಯುಎಇ ಸಮಿತಿಯು ಗುರುವಾರ ದೇವಸ್ಥಾನದ ಆವರಣದಲ್ಲಿ ಇಫ್ತಾರ್ ಕೂಟವನ್ನು ಆಯೋಜಿಸಿತು. ಮವ್ವಲ್, ಪರವಂಗಾನಂ, ತಾಯಲ್ ಮವ್ವಲ್ ಮುಂತಾದ ಸ್ಥಳಗಳಿಂದ ಭಕ್ತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಯುಎಇ ಸಮಿತಿ ಅಧ್ಯಕ್ಷ ಕೆ ಅಶೋಕನ್, ಅರುಣ್ ಕುಮಾರ್ ಅರವತ್, ಶ್ಯಾಮ್ ಕುಮಾರ್ ತಚ್ಚಂಗಾಡ್, ಶಶಿಧರನ್ ತೊಕ್ಕನ್, ಕೆ ರತೀಶ್, ವಿ ಕೃಷಾಂತ್, ಶ್ರೀಕಾಂತ್ ತಚ್ಚಂಗಾಡ್, ಕ್ಷೇತ್ರ ಆಚರಣಾ ಸಮಿತಿ ಅಧ್ಯಕ್ಷ ಕೆ ಶಿವರಾಮನ್ ಮೇಸ್ತ್ರಿ ಮುಂತಾದವರು ಅತಿಥಿಗಳನ್ನು ಸ್ವಾಗತಿಸಿದರು. ಹಕೀಂ ಕುನಿಲ್, ಸಜಿತ್ ಮವ್ವಲ್, ಕೇರಳ ವಿಷನ್ ಎಂಡಿ ಶುಕೂರ್ ಕೋಳಿಕರ, ಪಾಲಕುನ್ನು ಆಡಳಿತ ಸಮಿತಿ ಅಧ್ಯಕ್ಷ ಅಡ್ವೊಕೇಟ್ ಕೆ ಬಾಲಕೃಷ್ಣನ್, ಕಾರ್ಯದರ್ಶಿ ಜಯಾನಂದನ್, ಬಾರ ಮಹಾವಿಷ್ಣು ಕ್ಷೇತ್ರದ ಅಧ್ಯಕ್ಷ ಬಾಲಕೃಷ್ಣನ್ ನಾಯರ್, ചന്ദ്രൻ തച്ചങ്കാട്, എം സമാജ ബാബു, രാഘവൻ തച്ചങ്കാട് മുൻതാദവരു ഉപസ്ഥിതരിದ್ದರು. അപരിചിതം തോന്നുന്നില്ല. കാരണം എൻ്റെ ചെറുപ്പത്തിൽ ഞങ്ങളെല്ലാവരും ഈ അമ്പലത്തിൻ്റെ ഈ വളപ്പിൽ തന്നെയായിരുന്നു. അന്ന് അവിടെ കുറ്റിക്കാടും മറ്റേ കരിങ്ങപ്പാവ് എന്ന് പറയുന്ന ചെറിയൊരു പഴവും മറ്റേ കാരപ്പഴ ലൈറ്റ് അന്ന് എല്ലാ ദിവസവും സ്കൂൾ വിട്ട് കഴിഞ്ഞാൽ ഞങ്ങൾ കൂട്ടുകാരെല്ലാം ഈ അമ്പലത്തിൻ്റെ വളപ്പിൽ തന്നെയായിരുന്നു. അവിടെ ഒരു വലിയൊരു അപരിചിതമൊന്നും തോന്നുന്നില്ല. ഞങ്ങൾ പരങ്ങാനുണ്ടാകുന്ന സമയത്ത് ഇതുവഴി തന്നെയാണ് പോകുന്നത്. ഏതായാലും ഇന്നിവിടെ രാവിലെ നടത്തിയ ഈ മൈത്രി സമ്മേളനവും ഇന്ന് വൈകുന്നേരം നടത്തിയ ഈ കൂട്ടു നോമ്പ് തുറയും അത് നമ്മുടെ നാടിന് വലിയൊരു സന്ദേശമാണ് നൽകുന്നത്. എല്ലാവിധ ആശംസകളും നേരുന്നു. ഞാനിപ്പം കേരള വിഷൻ്റെ പ്രതിനിധി എന്നുള്ള രീതിയിൽ അതിനപ്പുറത്ത് കുറേ കാലമായിട്ട് നമ്മുടെ നാട്ടിലെ സാഹചര്യങ്ങളെല്ലാം കാണുമ്പോൾ ഇത്തരം സന്ദർഭങ്ങളിൽ വളരെയധികം സന്തോഷം നൽകുന്നതാണ്. തീർച്ചയായിട്ടും ഈ ഈ കൂട്ടായ്മയും ഈ സൗഹൃദം എന്നും ഉണ്ടാവണമെന്നും അത് നിലനിർത്തി പോരാൻ എല്ലാവരുടെ ഭാഗത്തും സഹകരണം ഉണ്ടാവണം. അതോടൊപ്പം തന്നെ ഇതിലൂടെ ഓർഗനൈസേച്ച മുഴുവൻ ഇതിൻ്റെ കമ്മിറ്റിയുടെ എല്ലാവിധ ആശംസകളും നേരുന്നു. ನ್ಯೂಸ್ ಬ್ಯೂರೋ, ಕಾಸರಗೋಡು. ಮಂಜೇಶ್ವರ ಒಳಪೇಟೆಯ ದಕ್ಷಿಣ ಭಾಗದಲ್ಲಿ ಸಾರ್ವಜನಿಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವ ಗಂಭೀರ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಸಾರ್ವಜನಿಕ ಸ್ಥಳದಲ್ಲಿರುವ ಚರಂಡಿಗೆ ಖಾಸಗಿ ವಸತಿ ಸಮುಚ್ಚಯವೊಂದರ ಶೌಚಾಲಯದ ತ್ಯಾಜ್ಯ ನೀರನ್ನು ನೇರವಾಗಿ ಹರಿಯಬಿಡಲಾಗುತ್ತಿದ್ದು, ಸ್ಥಳೀಯರು ಹಾಗೂ ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಂಜೇಶ್ವರ ಒಳಪೇಟೆಯ ದಕ್ಷಿಣ ಭಾಗದಲ್ಲಿ ಸಾರ್ವಜನಿಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವ ಗಂಭೀರ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಲೋಕೋಪಯೋಗಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವ ಸಾರ್ವಜನಿಕ ಸ್ಥಳದಲ್ಲಿರುವ ಚರಂಡಿಗೆ ಖಾಸಗಿ ವಸತಿ ಸಮುಚ್ಚಯವೊಂದರ ಶೌಚಾಲಯದ ತ್ಯಾಜ್ಯ ನೀರನ್ನು ನೇರವಾಗಿ ಹರಿಯಬಿಡಲಾಗುತ್ತಿದ್ದು, ಸ್ಥಳೀಯರು ಹಾಗೂ ಪ್ರಯಾಣಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕಾದ ಆರೋಗ್ಯಾಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖಾ ಅಧಿಕಾರಿಗಳು ಕಂಡು ಕಾಣದಂತೆ ಜಾಣ ಕುರುಡತನ ಪ್ರದರ್ಶಿಸುತ್ತಿರುವುದು ಹಲವು ರೀತಿಯ ಅನುಮಾನಕ್ಕೆ ಕಾರಣವಾಗಿದೆ. ಮಂಜೇಶ್ವರ ಒಳಪೇಟೆಯ ದಕ್ಷಿಣ ಭಾಗದ ಅಂಗಡಿ ಮುಂಭಾಗ ಹಾಗೂ ಬಸ್ಗಾಗಿ ಪ್ರಯಾಣಿಕರು ಕಾಯುವ ಜಾಗದ ಸಮೀಪದಲ್ಲೇ ಈ ಅವಾಂತರ ಸೃಷ್ಟಿಯಾಗಿದೆ. ಮಳೆ ನೀರು ಹರಿದು ಹೋಗಬೇಕಾದ ಚರಂಡಿಗೆ ಸಮೀಪದ ಖಾಸಗಿ ವಸತಿ ಸಮುಚ್ಚಯದಿಂದ ಕಕ್ಕುಸು ತ್ಯಾಜ್ಯ ನೀರನ್ನು ಅಕ್ರಮವಾಗಿ ಹರಿಸಲಾಗುತ್ತಿದೆ. ಈ ಬಗ್ಗೆ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ನೀಡಿದ ಬೆನ್ನಲ್ಲೇ ಸತ್ಯಾಂಶವನ್ನು ಮುಚ್ಚಿಹಾಕಲು ವ್ಯಕ್ತಿಯೊಬ್ಬರು ಯಾವುದೇ ಇಲಾಖೆಯ ಅನುಮತಿ ಪಡೆಯದೆ ಚರಂಡಿಯ ಮೇಲೆ ರಾತ್ರೋರಾತ್ರಿ ಕಾಂಕ್ರೀಟ್ ಹಾಕಿದ್ದಾರೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಮೇಲ್ನೋಟಕ್ಕೆ ತ್ಯಾಜ್ಯ ನೀರು ಕಾಣದಂತೆ ಕಾಂಕ್ರೀಟ್ ಹಾಕಲಾಗಿದ್ದರೂ ಅದರ ಅಡಿಭಾಗದಿಂದ ಮಲಿನ ನೀರು ಸತತವಾಗಿ ಹರಿಯುತ್ತಲೇ ಇದೆ. ಇದರಿಂದಾಗಿ ಈ ಭಾಗದಲ್ಲಿ ಸಂಚರಿಸುವ ಸಾರ್ವಜನಿಕರು ಮತ್ತು ಬಸ್ಸಿಗಾಗಿ ಕಾಯುವ ಪ್ರಯಾಣಿಕರು ಮೂಗು ಮುಚ್ಚಿಕೊಂಡೇ ಓಡಾಡುವಂತಾಗಿದೆ. ಮಲಿನ ಜಲವು ಸಾರ್ವಜನಿಕ ಸ್ಥಳದಲ್ಲಿ ಹರಿಯುತ್ತಿರುವುದರಿಂದ ಡೆಂಗ್ಯೂ, ಮಲೇರಿಯಾದಂತಹ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಎದುರಾಗಿದೆ. ಸರ್ಕಾರಿ ಜಾಗದಲ್ಲಿ ಅನುಮತಿ ಇಲ್ಲದೆ ಕಾಂಕ್ರೀಟ್ ಹಾಕಿ ಸಾಕ್ಷ್ಯ ನಾಶಪಡಿಸಲು ಯತ್ನಿಸಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಸಾರ್ವಜನಿಕರ ಆರೋಗ್ಯದ ದೃಷ್ಟಿಯಿಂದ ಸಂಬಂಧಪಟ್ಟ ಲೋಕೋಪಯೋಗಿ ಇಲಾಖೆ ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕಾಗಿದೆ. ಅನಧಿಕೃತವಾಗಿ ತ್ಯಾಜ್ಯ ನೀರು ಬಿಡುತ್ತಿರುವವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ಕಾಂಕ್ರೀಟ್ ತೆರವುಗೊಳಿಸಿ ಚರಂಡಿಯನ್ನು ಸ್ವಚ್ಛಗೊಳಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ.
പ്രൈവറ്റ് അവർ ഇതായിട്ട് കച്ചറ വെള്ളമല്ല അവിടെ പൈപ്പ് ഇട്ടില്ല അവർ സ്വന്തം ചെയ്തു. അത് ശരിയല്ലല്ലോ അങ്ങനെ ചെയ്യുന്നത്. ഒന്നാമത്തെ ബ്ലോക്ക് മീനിന്റെ മാർക്കറ്റ് ആ ബ്ലോക്ക് എന്നൊന്നും അറിയില്ല അവിടെ മീനിന്റെ മാർക്കറ്റ് ഇവിടെ തൊട്ടന്നെ അപ്പുറത്ത് നാറിട്ട് പൊട്ടു ഒരു സൗജന്യം ഇതില്ല ടോയ്ലറ്റ് ബാത്റൂം എല്ലാം ഒന്നും ശരിയില്ല. വികസനം ഒന്നും ശരിയില്ല. ആര് പറിച്ചെങ്കിൽ ഒന്നും ശരിയാക്കുന്നില്ല ഇവിടെ മഞ്ചേശ്വരം. പിന്നെ പറയുന്നുണ്ട് മഞ്ചേശ്വരം ചെയ്തിന് എന്ത് ചെയ്തിന് കാണിക്കണമല്ലോ. ಅಬ್ದುಲ್ ರೆಹಮಾನ್ ಉದ್ಯಾವರ, ನ್ಯೂಸ್ ಬ್ಯೂರೋ, ಮಂಜೇಶ್ವರ. ಕೇರಳದಲ್ಲಿ ಮಾರಾಟ ಹಾಗೂ ಸೇವನೆಯನ್ನು ನಿಷೇಧಿಸಲಾಗಿರುವ ಭಾರತೀಯ ನಿರ್ಮಿತ ವಿದೇಶಿ ಮದ್ಯವನ್ನು ಅಕ್ರಮವಾಗಿ ಕೈವಶ ಇಟ್ಟುಕೊಂಡದ್ದಾಗಿ ಯುವಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಮಂಗಲ್ಪಾಡಿ ಪ್ರತಾಪ್ ನಗರದ ನಿವಾಸಿ ಅಭಿಷೇಕ್ ಬಂಧಿತ ಆರೋಪಿ. ಅಕ್ರಮವಾಗಿ ಭಾರತದಲ್ಲಿ ತಯಾರಿಸಿದ ವಿದೇಶಿ ಮದ್ಯವನ್ನು ಮಾರಾಟಕ್ಕಾಗಿ ಇಟ್ಟುಕೊಂಡಿದ್ದ ಯುವಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಮಂಜೇಶ್ವರ ತಾಲೂಕಿನ ಕುಬಣೂರು ATS ಮೈದಾನದ ಬಳಿಯ ರಸ್ತೆ ಸಮೀಪ ಪ್ರತಾಪ್ ನಗರದ ನಿವಾಸಿ ಅಭಿಷೇಕ್ ಎಂಬಾತನನ್ನು ಕಳೆದಿನ ರಾತ್ರಿ ಬಂಧಿಸಲಾಗಿರುವುದು. 180 ಗ್ರಾಂ ಹೊಂದಿರುವ 26 ಟೆಟ್ರಾ ಪ್ಯಾಕೆಟ್ಗಳ ಭಾರತೀಯ ನಿರ್ಮಿತ ವಿದೇಶಿ ಮದ್ಯವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕುಂಬ್ಳೆ ಪೊಲೀಸ್ ಠಾಣೆಯಲ್ಲಿ ಅಪರಾಧ ಸಂಖ್ಯೆ 124/26 ಹಾಗೂ ಕೇರಳ ಅಬಕಾರಿ ಕಾಯ್ದೆಯ ಸೆಕ್ಷನ್ 58ರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಕೋಟೆಕನಿ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ಆಶ್ರಯದಲ್ಲಿ ಕಾಸರಗೋಡು ಕನ್ನಡ ಹಬ್ಬ ಕಾರ್ಯಕ್ರಮ ಮನೋಹರವಾಗಿ ನಡೆಯಿತು. ಕೋಟೆಕನಿ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಸಮಾರಂಭವನ್ನು ಕಾಸರಗೋಡು ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಪ್ಪ ಮಂಜೇಶ್ವರ ಉದ್ಘಾಟಿಸಿದರು. ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನ ಸಮಿತಿ ಆಶ್ರಯದಲ್ಲಿ ಕಾಸರಗೋಡು ಕನ್ನಡ ಹಬ್ಬ ಅದ್ದೂರಿ ಸಮಾರಂಭದಲ್ಲಿ ನಡೆಯಿತು. ಕಾರ್ಯಕ್ರಮದ ಅಂಗವಾಗಿ ಕರಾವಳಿ ಜಾನಪದ ನೃತ್ಯ, ಜನಪದ ಹಾಡು, ಭಾವಗೀತೆ, ಕನ್ನಡ ನಾಡಗೀತೆ ಹಾಗೂ ಭರತನಾಟ್ಯ ಮುಂತಾದ ಕಾರ್ಯಕ್ರಮಗಳು ನಡೆದವು. ಕೋಟೆಕಣಿ ಶ್ರೀ ರಾಮನಾಥ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಕಾಸರಗೋಡು ಜಿಲ್ಲಾ ಪಂಚಾಯಿತಿ ಸದಸ್ಯ ರಾಮಪ್ಪ ಮಂಜೇಶ್ವರ ಉದ್ಘಾಟಿಸಿದರು. ಸತ್ಯನಾರಾಯಣ ತಂತ್ರಿ ಅಧ್ಯಕ್ಷತೆ ವಹಿಸಿದರು. ಸಾಮಾಜಿಕ ಹಾಗೂ ಧಾರ್ಮಿಕ ಮುಂದಾಳು ಜಗದೀಶ ಕೂಡ್ಲು ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಕಾರ್ಯಕ್ರಮದಲ್ಲಿ ಕರಾವಳಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ಶಿವರಾಮ ಕಾಸರಗೋಡು, ಸೌಮ್ಯ ಶ್ರೀಕಾಂತ್, ಸಾಹಿತಿ ರಾಧಾಕೃಷ್ಣ ಉಳಿತಡ್ಕ, ಸುನಿಲ್ ಕೋಲಾರ ಮುಂತಾದವರು ಉಪಸ್ಥಿತರಿದ್ದು ಮಾತನಾಡಿದರು. ಬಳಿಕ ಸೌಮ್ಯ ಶ್ರೀಕಾಂತ್ ಶಿಷ್ಯವೃಂದದವರಿಂದ ಕರಾವಳಿ ಜಾನಪದ ನೃತ್ಯ, ತಪಸ್ಯ ನಾಟ್ಯಾಲಯ ನಿರ್ದೇಶಕಿ ವಿದೂಷಿ ಅಂಕಿತಾ ಬದೇಡ್ಕ ಇವರಿಂದ ಭರತನಾಟ್ಯ ವೈಭವ, ದಿವಾಕರ ಪಿ ಅಶೋಕನಗರ ಬಳಗದವರಿಂದ ಭಾವಗೀತೆ ಸಂಗಮ ನಡೆಯಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ತ್ರಿಕ್ಕರಿಪುರ ಗ್ರಾಮ ಪಂಚಾಯತ್ ಅನ್ನು ಸಂಪೂರ್ಣ ಭೂವೈಜ್ಞಾನಿಕ ಮಾಹಿತಿ ಪಂಚಾಯತ್ ಆಗಿಸುವ ಸಿದ್ಧತೆಗಳ ಭಾಗವಾಗಿ ಡ್ರೋನ್ ಮ್ಯಾಪಿಂಗ್ ಆರಂಭ ಮಾಡಲಾಗಿದೆ. ರಚನೆಗಳು ಹಾಗೂ ನೈಸರ್ಗಿಕ ಸಂಪನ್ಮೂಲಗಳ ಮಾಹಿತಿಯನ್ನು ವಿವಿಧ ರೀತಿಯ ನಕ್ಷೆಗಳಾಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ತ್ರಿಕ್ಕರಿಪುರ ನಗರದಲ್ಲಿ ಪ್ರಾರಂಭಿಸಲಾಯಿತು. ಡ್ರೋನ್ ಮ್ಯಾಪಿಂಗ್ ಹಾಗೂ ನೇರ ದತ್ತಾಂಶ ಸಂಗ್ರಹಣೆಯ ಮೂಲಕ ಪಡೆದ ಮಾಹಿತಿಯನ್ನು ಬಳಸಿಕೊಂಡು ಜಿಯೋ ಮ್ಯಾಪಿಂಗ್ ನಡೆಸುವ ಮೂಲಕ ಭೌಗೋಳಿಕ ಮಾಹಿತಿ ವ್ಯವಸ್ಥೆಯನ್ನು ಕಾರ್ಯಗತಗೊಳಿಸಲಾಗುತ್ತಿದೆ. ತ್ರಿಕರಿಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರುವ ರಚನೆಗಳು, ನೈಸರ್ಗಿಕ ಸಂಪನ್ಮೂಲಗಳನ್ನು ಒಳಗೊಂಡ ಮಾಹಿತಿಯನ್ನು ವಿವಿಧ ರೀತಿಯ ನಕ್ಷೆಗಳನ್ನಾಗಿ ಮಾಡಲಾಗುವುದು. ನೀರಿನ ಮೂಲಗಳು, ರಸ್ತೆಗಳು, ಕಟ್ಟಡಗಳು, ಬೀದಿ ದೀಪಗಳು, ಕುಡಿಯುವ ನೀರಿನ ಕೊಳವೆಗಳು, ಶೈಕ್ಷಣಿಕ ಹಾಗೂ ಆರೋಗ್ಯ ಸಂಸ್ಥೆಗಳು, ಕೊಳಗಳು, ಹೊಳೆಗಳು, ಬಾವಿಗಳು, ಸೇತುವೆಗಳ ದತ್ತಾಂಶ ಸಂಗ್ರಹಣೆಯನ್ನು ಡ್ರೋನ್ಗಳನ್ನು ಬಳಸಿಕೊಂಡು ಮಾಡಲಾಗುತ್ತದೆ. ಕಟ್ಟಡಗಳ ವಿಸ್ತೀರ್ಣ ಹಾಗೂ ಇತರ ಸಾಮಾನ್ಯ ಮಾಹಿತಿಯನ್ನು ನೇರವಾಗಿ ಸಂಗ್ರಹಿಸಲಾಗುತ್ತದೆ. ಈ ಯೋಜನೆ ಪೂರ್ಣಗೊಂಡ ಬಳಿಕ ಪಂಚಾಯತಿನ ಎಲ್ಲ ಮಾಹಿತಿ ಲಭ್ಯವಿರುವ ವೆಬ್ ಪೋರ್ಟಲ್ ಸಹ ಕಾರ್ಯನಿರ್ವಹಿಸುತ್ತದೆ. ಉರುಳುಂಗಲ್ ಕಾರ್ಮಿಕ ಗುತ್ತಿಗೆ ಸಹಕಾರಿ ಸಂಸ್ಥೆಯು ಈ ಯೋಜನೆಯ ಅನುಷ್ಠಾನ ತಂಡವಾಗಿದೆ. ಪಂಚಾಯತ್ ಅಧ್ಯಕ್ಷೆ ಸಾಜಿದಾ ಜಫರುಲ್ಲಾ ತ್ರಿಕರಿಪುರ ಬಸ್ ನಿಲ್ದಾಣದಲ್ಲಿ ಡ್ರೋನ್ ಹಾರಿಸುವ ಮೂಲಕ ಡ್ರೋನ್ ಮ್ಯಾಪಿಂಗ್ ಅನ್ನು ಉದ್ಘಾಟಿಸಿದರು.
ಉಪಾಧ್ಯಕ್ಷ ಎಂ ರಾಜೇಶ್ ಬಾಬು, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಎಂಕೆ ಪ್ರಸನ್ನ, ಫಾತಿಮತ್ ಅಶ್ರಿಫಾ, ಟಿಎಸ್ ನಜೀಬ್, ಗ್ರಾಮ ಪಂಚಾಯತ್ ಸದಸ್ಯರು, ಪಂಚಾಯತ್ ಕಾರ್ಯದರ್ಶಿ ಪ್ರಮೀಳಾ ಬೋಬಿ, ಸಹಾಯಕ ಯೋಜನಾ ಸಂಯೋಜಕ ಕೆವಿ ಸುಭಾಷ್, ಉರುಳೊಂಗಲ್ ಕಾರ್ಮಿಕ ಒಪ್ಪಂದ ಸಹಕಾರಿ ಸೊಸೈಟಿ ವಲಯ ಇಂಜಿನಿಯರ್ ಹಿರಿಯ ತಂಡದ ನಾಯಕ ಎಸ್ ಲಿಜನ್ಸ್ ಹಾಗೂ ಯೋಜನಾ ಸಂಯೋಜಕ ಅನೂಫ್ ಬೈಜು ಮುಂತಾದವರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ, ಚೆರುವತ್ತೂರ್. ವಿಕಲಾಂಗಚೇತನರಿಗೆ ಸಹಾಯಕ ಸಾಧನಗಳನ್ನು ವಿತರಿಸಲಾಯಿತು. ಸಂಸದ ರಾಜಮೋಹನ್ ಉಣ್ಣಿತಾನ್ ಸ್ಥಳೀಯ ಅಭಿವೃದ್ಧಿ ನಿಧಿಯಿಂದ 44 ವಿಕಲಾಂಗಚೇತನರಿಗೆ ಸಹಾಯಕ ಸಾಧನಗಳನ್ನು ವಿತರಿಸಲಾಯಿತು. ವಿಕಲಾಂಗಚೇತನರಿಗೆ ಸಹಾಯಕ ಸಾಧನಗಳನ್ನು ವಿತರಿಸಲಾಯಿತು. ಸಂಸದರ ಪ್ರಾದೇಶಿಕ ಅಭಿವೃದ್ಧಿ ನಿಧಿಯಿಂದ 44 ವಿಕಲಾಂಗಚೇತನರಿಗೆ ಸಹಾಯಕ ಸಾಧನಗಳನ್ನು ವಿತರಿಸಲಾಯಿತು. 37 ತ್ರಿಚಕ್ರ ವಾಹನಗಳು, 5 ವಿದ್ಯುತ್ ವೀಲ್ ಚೇರ್ಗಳು ಹಾಗೂ ಕೃತಕ 2 ಕಾಲುಗಳನ್ನು ಹಸ್ತಾಂತರಿಸಲಾಯಿತು. ಕಲೆಕ್ಟರೇಟ್ನಲ್ಲಿ ನಡೆದ ಸಮಾರಂಭದಲ್ಲಿ ಸಂಸದ ರಾಜಮೋಹನ್ ಉಣ್ಣಿತಾನ್ ಸಹಾಯಕ ಸಾಧನಗಳನ್ನು ವಿತರಿಸಿದರು. ಜಿಲ್ಲಾ ಸಾಮಾಜಿಕ ನ್ಯಾಯ ಪ್ರಭಾರ ಅಧಿಕಾರಿ ಎಂ ಅಬ್ದುಲ್ಲಾ, ಉಪಯೋಜನಾ ಅಧಿಕಾರಿ ಕೆ ನಜುಮುನಿಸಾ, ಪಿಕೆ ರಘುನಾಥ್ ಮುಂತಾದವರು ಮಾತನಾಡಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಬಂಧನವನ್ನು ತಡೆಯಲು ಶ್ರಮಿಸಿದ ವೇಳೆಯಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿಯ ಬೆರಳು ಮುರಿದ ಆರೋಪಿಯನ್ನು ಮಂಜೇಶ್ವರ ಪೊಲೀಸರು ಬಂಧಿಸಿದ್ದಾರೆ. ಹೊಸಬೆಟ್ಟು ನಿವಾಸಿ ಮೊಯಿನುದ್ದೀನ್ ಸಮಾನ್ ಎಂಬಾತನನ್ನು ಮಂಗಳೂರಿನ ಕಲ್ಲಪ್ಪನಲ್ಲಿರುವ ತರಕಾರಿ ಮಾರುಕಟ್ಟೆಯಲ್ಲಿ ಬಂಧಿಸಲಾಗಿದೆ. 2026 ಜನವರಿ 14ರಂದು ಹೊಸಂಗಡಿಯಲ್ಲಿ ಸ್ನೇಹಿತರಾದ ಯುವಕ ಯುವತಿಯರನ್ನು ಬಂಧಿಸಿ ಅರೆನಗ್ನ ದೃಶ್ಯಗಳನ್ನು ಚಿತ್ರೀಕರಿಸಿ 2 ಲಕ್ಷ ರೂಪಾಯಿಗೆ ಬೇಡಿಕೆ ಇಟ್ಟು ಹಣ ಹಾಗೂ ಮೊಬೈಲ್ ಫೋನ್ ದೋಚಿದ ದೂರಿನ ಮೇರೆಗೆ ಈತನ ವಿರುದ್ಧ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣದಲ್ಲಿ ಆರೋಪಿಗಳನ್ನು ಬಂಧಿಸಲು ಪೊಲೀಸರು ಮಂಗಳೂರಿಗೆ ತಲುಪಿದಾಗ ಆರೋಪಿ ಮೊಯಿನುದ್ದೀನ್ ಮಹಿಳಾ ಸಿವಿಲ್ ಪೊಲೀಸ್ ಅಧಿಕಾರಿಯ ಬೆರಳು ಮುರಿದು ಪರಾರಿಯಾಗಿದ್ದ. ಮಂಜೇಶ್ವರ ಇನ್ಸ್ಪೆಕ್ಟರ್ ಪಿ ಅಜಿತ್ ಕುಮಾರ್ ನೇತೃತ್ವದ ತಂಡ ಗುರುವಾರ ಬೆಳಗ್ಗೆ ಆರೋಪಿಯನ್ನು ಬಂಧಿಸಿದೆ. ಈ ಪ್ರಕರಣದಲ್ಲಿ ಇತರ 2 ಆರೋಪಿಗಳನ್ನು ಈ ಹಿಂದೆ ಬಂಧಿಸಲಾಗಿತ್ತು. ಇನ್ನೂ ಒಬ್ಬ ಆರೋಪಿಯ ಪತ್ತೆಯಾಗಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ನಗರದಲ್ಲಿ ನಿಲ್ಲಿಸಿದ್ದ ಬುಲೆಟ್ ಬೈಕಿಗೆ ಹಾವಿನ ಮರಿಯೊಂದು ನುಸುಳಿಕೊಂಡ ಘಟನೆ ನಡೆದಿದೆ. ಗುರುವಾರ ಮಧ್ಯಾಹ್ನ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಎಸ್ಬಿಟಿ ಎಟಿಎಂ ಕೌಂಟರ್ ಮುಂದೆ ನಿಲ್ಲಿಸಿದ್ದ ಬುಲೆಟ್ ಬೈಕಿಗೆ ಹಾವು ನುಸುಳಿಕೊಂಡಿರುವುದು ಎಡೆನೀರು ನಿವಾಸಿ ಸಿದ್ದಿಕ್ ಎಂಬವರ ಬೈಕ್ ಎಂದು ತಿಳಿದುಬಂದಿದೆ. ಕಾಸರಗೋಡು ನಗರದಲ್ಲಿ ನಿಲ್ಲಿಸಿದ್ದ ಬುಲೆಟ್ ಬೈಕಿನಲ್ಲಿ ಹಾವಿನ ಮರಿ ಕಂಡು ಬಂದದ್ದನ್ನು ಗಮನಿಸಿದ ಹಿನ್ನೆಲೆಯಲ್ಲಿ ಬೈಕ್ ಸವಾರ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಗುರುವಾರ ಮಧ್ಯಾಹ್ನ ರೈಲ್ವೆ ಸ್ಟೇಷನ್ ರಸ್ತೆಯಲ್ಲಿರುವ ಎಸ್ಬಿಟಿ ಎಟಿಎಂ ಕೌಂಟರ್ ಮುಂದೆ ಸಿದ್ದಿಕಿನ ಬುಲೆಟ್ ನಿಂತಿತ್ತು. ಈ ಸಮಯದಲ್ಲಿ ವಿಷಪೂರಿತ ಹಾವಿನ ಮರಿ ಹೆಡ್ಲೈಟ್ ಬಳಿ ಕಾಣಿಸಿಕೊಂಡಿತು. ಅದನ್ನು ಹೊರತೆಗೆಯಲು ಪ್ರಯತ್ನಿಸಿದರೂ ಮರಿಹಾವು ಒಳಗೆ ತೆವಳಿತು. ಸ್ಥಳದಲ್ಲಿದ್ದವರು ಮರಿಹಾವನ್ನು ಹೊರತೆಗೆಯಲು ಸುಮಾರು ಅರ್ಧ ಗಂಟೆ ಶ್ರಮಿಸಿದರು. ಹಾವನ್ನು ಮೊದಲೇ ಗಮನಿಸಿದ್ದರಿಂದ ಬುಲೆಟ್ ಪ್ರಯಾಣಿಕ ಅಪಾಯದಿಂದ ಪಾರಾಗಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಶೇಖರ್ ಅವರ ವರ್ಗಾವಣೆ, ನೂತನ ಜಿಲ್ಲಾಧಿಕಾರಿಯಾಗಿ ಅರ್ಜುನ್ ಪಾಂಡ್ಯನ್ ನೇಮಕ. ಕೇರಳ ವಿಷನ್ ಹಾಗೂ ಎನ್ಎಚ್ ಅನ್ವರ್ ಟ್ರಸ್ಟ್ ಜೊತೆಯಾಗಿ ಅತ್ಯಾಧುನಿಕ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರ, ಇಡುಕ್ಕಿ ಜಿಲ್ಲೆಯ ಅಡಿಮಾಲಿ ತಾಲೂಕು ಪ್ರಧಾನ ಕಚೇರಿ ಆಸ್ಪತ್ರೆಗೆ. ಧಾರ್ಮಿಕ ಸಾಮರಸ್ಯದ ಸಂಕೇತವಾಗಿ ಕಂಡುಬಂತು ಇಫ್ತಾರ್ ಕೂಟ, ಅರಾವತ್ತು ಮಟ್ಟೆಂಗಾಣಂ ಕಲಗಂ ಪೂಂಬಾನಗುಳಿ ಕ್ಷೇತ್ರದ ಬ್ರಹ್ಮಕಲಶೋತ್ಸವ ಪ್ರಯುಕ್ತ ಇಫ್ತಾರ್ ಕೂಟವು ಆಯೋಜನೆ. ಮಂಜೇಶ್ವರ ಒಳಪೇಟೆಯ ದಕ್ಷಿಣ ಭಾಗದಲ್ಲಿ ಸಾರ್ವಜನಿಕರ ಆರೋಗ್ಯದೊಂದಿಗೆ ಚೆಲ್ಲಾಟವಾಡುತ್ತಿರುವ ಗಂಭೀರ ಪ್ರಕರಣ, ಖಾಸಗಿ ವಸತಿ ಸಮುಚ್ಚಯ ಒಂದರ ಶೌಚಾಲಯದ ತ್ಯಾಜ್ಯ ನೀರಿನಿಂದಾಗಿ ಸ್ಥಳೀಯರಿಂದ ತೀವ್ರ ಆಕ್ರೋಶ. ಕೇರಳದಲ್ಲಿ ನಿಷೇಧಿಸಲಾಗಿರುವ ಮದ್ಯ ಕೈವಶ ಇಟ್ಟುಕೊಂಡದ್ದಕ್ಕೆ ಯುವಕನ ಬಂಧನ, ಮಂಗಲ್ಪಾಡಿ ಪ್ರತಾಪ್ ನಗರದ ನಿವಾಸಿ ಅಭಿಷೇಕ್ ಬಂಧಿತ ಆರೋಪಿ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.